ಇದ್ರೊಳಗೆ ಏನೇನ್ ಅದಾವ ಅಂದ್ರ ನಿಮಗ್ ತೋರಿಸ್ತೇನೆ ಗಪ್ರಿ. ಒಂದೊಂದ್ ಬಸ್ ಒಳಗೆ ಇವು ಇರಂಗಿಲ್ಲ ಎಕ್ಸೆಸರೀಸ್, ಬಟ್ ಇಲ್ಲ ಅದಾವು. ಸಾಕಾದ್ರು ಮಾಡಿದ್ರಿ ಫುಲ್ ಟಫ್ ಇರಾಗ. ಈಗೇನ್ ಅನಸ್ವತ್ತ ಪೆಲ ಸ್ಟಾರ್ಟಿಂಗ್ ಮಾಕಡೆ ಅಂತ ಐತ. ಇಲ್ಲಿ ನೋಡ್ರಿ ಜನಗಳು ಎಷ್ಟ ಹಾಕೊಂಡದಾರ. ಅಷ್ಟು ನಿಂಗೆ ಹೆಂಗ ಅನ್ಸಿದ್ಲೆ? ಅಯ್ಯೋ ನಾನಂತ್ರ ಹೆದರಿ ಪೂರ್ತಿ ಮುಳುಗೇ ಇಲ್ಲ ರೀ. ನಮ್ಮಿ ಜುಳು ಹೇ ಗಾಯ್ಸ್, ಈಗ ನಾವು ಮನೆ ಕಡೆಯಿಂದ ಬಿಡಾತ್ತೇವ್ರಿ. ಈಗ ಟೈಮ್ ಹೊಡ್ತೈತ್ರಿ 5:10 ಆಗೈತ್ರಿ. ಈಗ ಲೌಕರ್ ನಾವು ಹೋಗ್ಬೇಕ್ರಿ ಇಲ್ಲಿಂದ. ಮತ್ತು ಪಾಪ ನಮ್ಗೆ ಗೋಲ್ಡಿ ನೋಡ್ರಿ ಒದರಾದ. ಟಾಟಾ ಗಲ್ಡಿ, ಬಾಯ್. ಮತ್ತು ಮಮ್ಮಿ ಇಲ್ಲಿ ಬಿಡಾಕ ನಿಂತಾರ್ರಿ. ಸೊ ಗೈಸ್, ನಾವು ಎಲ್ಲಿ ಹೊಂಟೇವು ಏನು ಹೊಂಟೇವು ಅಂತ ಕೆಲವೊಂದು ನಿಮಿಷದೊಳಗೆ ನಿಮಗೆ ಗೊತ್ತಾಕೈತಿ. ನಾ ಹೇಳ್ತೇನೆ ನಿಮಗೆಲ್ಲ. ಗೈಸ್ ನೋಡ್ರಿ ಅಲ್ಲಿ ಪಪ್ಪ ಹೆಂಗೆ ತೊಗೊಂಡು ಹೊಂಟಾರ ಸುಟ್ಕೇಸು. ಈಗ ನಾವು ಮಮ್ಮಿಗಿಲ್ಲೇ ಮೀಟ್ ಆದವು ರೀ, ಲಾಸ್ಟ್ ಮೀಟ. ಮತ್ತು ಊರಿಗೆ ಹೋಗಿ ಬರ್ತಾರೆ ಲೌಕರ. ನಾನು ಹೊರ್ತಾನೆ. ಓಕೆ ಸರಿ ಮಮ್ಮಿ, ಓಕೆ ಹಾಂ ತಗೊಂಡ್ರಿ. ಈಗ ನಾವು ಮುಟ್ಟಿದ್ದೇವೆ ಬಸ್ ಸ್ಟ್ಯಾಂಡ್ ಒಳಗೆ. ಇದ ನೋಡ್ರಿ ಅಂಬಾರಿ ಗಾಡಿ. ಈಗ ಆಲ್ರೆಡಿ ನಾವು ಲೇಟ್ ಆಗ್ಯಾವ, ಒಳಗೆ ಹೋಗ್ಕೇಸ್ ಎಲ್ಲ ಹೇಳ್ತೇನ್ರಿ ನಿಮಗೆ. ಟಾಪ್ ಅದೈತ್ರಿ ಫುಲ್. ಇದ ನೋಡ್ರಿ ಅದು ಅಂಬಾರಿ ಗಾಡಿ. ಮತ್ತು ಈ ಥರದ ಪ್ರೈಸ್ ಏನೈತಿ ಅದೆಲ್ಲ ನಿಮ್ಗೆ ಒಳಗೆ ಕುಂತೆಲ್ಲ ಹೇಳ್ತೇನೆ ನಡ್ರಿ. ಒಳಗ್ ಬಂದ್ ಕೂಡ್ಲೆ ಐತ್ ನೋಡ್ರಿ ಸ್ಲೀಪರ್. ಇದು ಫಸ್ಟ್ ಟೈಮ್ ನಾವು ಟ್ರಾವೆಲ್ ಮಾಡತ್ತೇವ ಅಂಬಾರಿ ಒಳಗ. ಮತ್ ಇಲ್ಲಿ ಇದು ಕಂಬೈನ್ ಮಾಡಕ್ಕೂ ಐತ್ರಿ. ಮತ್ ಇಲ್ಲಿ ಬ್ಯಾಗು ನಡ್ಕೋಬಹುದು. ಸೊ ಮಸ್ತ್ ಐತ್ರಿ ಇಲ್ಲಿ. ಮತ್ ಮ್ಯಾಗ ಎ ಸಿ ಐತ್ ನೋಡ್ರಿ ಇಲ್ಲಿ. ನಿಮ್ಗೆ ಎ ಸಿ ಬೇಕಾದ್ರೆ ಎ ಸಿ ಚಾಲೂ ಮಾಡ್ಕೋಬಹುದು. ಮತ್ ಕರೆ ಇನ್ ಸ್ವಲ್ಪ ವೀಡ್ತನು ಭಾರಿ ಐತ್ಲ ಇಲ್ಲಿ. ಕರೆ ಒಂದೊಂದ್ ರೋಗ ಇಷ್ಟು ವೀಡ್ತ ಸಿಗೋಂಗಿಲ್ರಿ. ನಾವ್ ಇಷ್ಟು ಟ್ರಾವೆಲ್ ಮಾಡೋಲ್ಲ ಹೌದಿಲ್ರಿ. ರೇಷ್ಮಾ ಒಳಗ ಇಷ್ಟು ಉದ್ದ ಇಲ್ಲೇ ಇಲ್ಲ, ಗಿಡ್ಡ ಐತಿ ಸ್ವಲ್ಪ ಅದ. ಕರೆ ಇದ್ರೊಳಗ ಉದ್ದ ಐತಿ, ಮಸ್ತ್ ಐತ್ರಿ. ಈಗ ಯಾರ ಲೇಡೀಸ್ ಈ ಕಡೆ ಸೀಟ್ ಮಾಡ್ಯಾರ, ಈ ಕಡೆ ಬೇರೆದವ್ರು ಬಂದ್ರ ಕಂಫರ್ಟೇಬಲ್ ಫೀಲ್ ಆಗ್ಲಿ ಅಂತ ಇದನ್ನ ಕೊಟ್ಟಾರ. ಬೇಕಂದ್ರೆ ಇಟ್ಕೋಬಹುದು, ಬೇಡ ತೆಗಿಬಹುದು. ತಗದ್ ಕೇಸ್ ಅಲ್ಲೇ ಅಲ್ಲಿ ಇಡ್ಬೋದು ನೋಡ್ರಿ. ಅಲ್ಲಿ ನಮ್ಮ ಆಡಿಯನ್ಸ್ ಟಿಕೆಟ್ ಬಗ್ಗೆ ಹೇಳೋನು. 1720 rupees, 1720 ರೂಪಾಯಿ. 1720 ರೂಪಾಯಿ ಒಂದ್ ಟಿಕೆಟ್ ಐತ್ರಿ, ಬೆಳಗಾವ್ ಟು ನಾಸಿಕ್. ಇದ ಚಲೋ ಐತ್ರಿ. ಮತ್ತ ಆಕ್ಚುಲಿ ಇದು KSRTC ಐತಂತ ಕಡಿಮೆ ಐತಿ. ಅಂದ್ರ ಇದು ಏನ್ರೆ ಪ್ರೈವೇಟ್ ಬಸ್ ಇದ್ದಿದ್ರ ನಮಗ್ 3000 ಇತ್ನ, ಡಬಲ್ 3500. ನಾವ್ ಇತರದ ಯಾವ್ದ VRL ನೋಡಿದ್ರಿ 3000 ಮ್ಯಾಗ ಐತ್ರಿ ಅದ್ರ ಪ್ರೈಸ್. ಸೊ ಇದ KSRTC ಐತಂತ ಕೇಸಿ ಕಮ್ಮಿ ಬಿದ್ದೈತ್ರಿ. ಅಂಬಾರಿ ಬಸ್ ಮಸ್ತ್ ಐತ್ರಿ. ಕರೆಕ್ಟ್ ಈಗ ರೆಸ್ಟ್ ಮಾಡೋಣ್ರಿ. ಆಪತ್ತೈತ್ರಿ ನಮ್ಗೆ ಅಲ್ಲಿಂದ ಓಡ್ ಬಂದು. ಯಾಕಂದ್ರ ಕರೆಕ್ಟ್ 5:15 ಬಸ್ ಇತ್ರಿ ಇದು. ಸೊ ಅದ್ರ ಸಲುವಾಗಿ ನಾವ್ ಹೆದರ್ಕೋತ ಎಲ್ಲಿ ಬೆಟ್ಟಿಗಿದ್ದಾರ ಕರೆಕ್ಟ್ ಈಗ ಟೈಮ್ ತೋರ್ಸಂಗ್ರಿ ನಿಮ್ಗೆ. ಈಗ ಟೈಮ್ ನೋಡ್ರಿ, ಇಲ್ಲಿ ನೋಡ್ರಿ ಗೈಸ್ 5:35 ಆಗೈತಿ. ನಾವ ಕರೆಕ್ಟ್ 5:29 ಈ ಬಸ್ ಕಡೆ ಅದಾವ ನೋಡ್ರಿ. ಈಗ ನೋಡೋಣ ಹೆಂಗ್ ಜರ್ನಿ ಆಕೈತಿ. ಮತ್ತ ಅಶ್ವಿನಿ ಮಾತಾಡ್ಲ ಏನ್ರಿ? ನಾನೀಗ ಸ್ವಲ್ಪ ಅದರಿಪ್ಪ ಗಾಬರಿಯಿಂದ ಬಡಬಡ ಅಂತ ಬಂದ್ವಲ್ಲ, ಅದಕ್ಕ ನನ್ ತಲಿಯಲ್ಲ ಮಸ್ತ್ ಐತ್ರಿ ನೋಡ್ರಲ್ಲ ಇಲ್ಲಿ. ಮುಂದಿಂದ ಮತ್ತ ಇದು ಹಿಂದಿಂದ. ಇದು ನಮ್ ಬಸ್ ಸ್ಟ್ಯಾಂಡ್ ಇದ 9 ನಂಬರ್ನ್ಯಾಗ ನಿಂತೈತಿ. 9 ನಂಬರ್ ಪ್ಲಾಟ್ಫಾರ್ಮ್ ನಿಂತೈತಿದ. ಈಗ ಬಿಡ್ತೈತ್ರಿ. ಈಗ ನೋಡೋಣ್ರಿ ಬಿಟ್ ಕೂಡಲೇ ನಿಮ್ಗೆ ಹೇಳ್ತೇನೆ ಎಷ್ಟ್ ಗಂಟೆಗೆ ಬಿಟ್ಟೈತೆ ಅನ್ನೋದು. ಸೊ ಗೈಸ್ 5:39 ಗಾಡಿ ಅಡ್ಯಾಡ ಆತದ್ರಿ. ಮತ್ ಗೈಸ್ ಇದ್ರೊಳಗೆ ಏನೇನ್ ಅದಾವ ಅಂದ್ರ ನಿಮಗ್ ತೋರಿಸ್ತೇನೆ ಗಪ್ರಿ. ಒಂದೊಂದ್ ಬಸ್ ಒಳಗೆ ಇವು ಇರಂಗಿಲ್ಲ ಎಕ್ಸೆಸರೀಸ್, ಬಟ್ ಇಲ್ಲ ಅದಾವು. ನಿಮ್ಗೆ ಹೇಳ್ತೇನೆ ನೋಡ್ರಿ. ಇಲ್ಲಿ ಅಶ್ವಿನ್ ಹೇಳ್ಕೊಡು, ಇಲ್ಲಿ ಏನಿದೆ? ಇದು ರೀಡಿಂಗ್ ಲೈಟ್ ಐತ್ರಿ. ನೀವು ಬೇಕಂದ್ರ ನೈಟ್ ಟೈಮ್ ನೀವ್ ಏನ್ರ ಸ್ಟಡಿ ಮಾಡಬಹುದು ಏನ್ರ. ಮತ್ ಸಪರೇಟ್ ಕರ್ಟನ್ಸ್ ಅದಾವ. ಅಂದ್ರ ಸಪರೇಟ್ ಈಗ ಕಂಬೈನ್ ಮಾಡಬಹುದ್ರಿ ಹಿಂಗ. ಮತ್ತ ಇಲ್ಲಿ USB ಕೇಬಲ್ ಅದಾವ ನೋಡ್ರದ. ಸಿ ಪಿನ್ ಐತಿ, ಮತ್ತ ನಮ್ದು ಡೇಟಾ ಕೇಬಲ್ ಐತಿ. ಮತ್ತ AC ಎಡ್ ಬೇಕಷ್ಟ ಅಡ್ಜಸ್ಟ್ ಮಾಡ್ಕೋಬಹುದು. ಇಲ್ಲೂ ಲೈಟ್ ಐತಿ. ಇದ 2 ಪಿಲ್ಲು ಅದಾವ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಬೆನ್ನಿಗನು ಮಸ್ತ್ ಆಧಾರ ಇದ್ರಿಂದ. ಮತ್ತ ಇಲ್ಲಿ ವಾಟರ್ ಬಾಟಲ್ ಇಡದೈತಿ. ಗೈಸ್ ಗಾಡಿ ಮೂವ್ ಆಗಿದ್ರಿ. ಈಗ ಇಲ್ಲಿಂದ ಬಿಡುದ್ರಿ. ನಮ್ದು 5:40 ಗಾಡಿ ಬಿಡಾದೈತಿ ನೋಡ್ರಿ. ಇಲ್ಲಿಂದ ಬೆಳಗಾವಿನಿಂದ ನಾಸಿಕ್ ಒಂದ ಬಸ್ ಐತ್ರಿ. ಮತ್ತ ಅದು ಇದು ಹೌದಿಲ್ಲ, ಪೂರ್ತಿ ಬಸ್ ಸ್ಟ್ಯಾಂಡ್ ಒಳಗೆ ಒಂದ ಬಸ್ ಐತಿ. ಮತ್ ನಾವ್ 2 ಟ್ರೈನ್ ಹಿಡಿಬೇಕು, ಡೈರೆಕ್ಟ್ ಇಲ್ಲ. ಫುಲ್ ಎಕ್ಸೈಟ್ಮೆಂಟ್ ಅದೇವ್ರಿ ಅದೆಲ್ಲ. ಇನ್ನು ಮುಂದ ಮಸ್ತ್ ಸಣ್ಣ ಹುಡುಗರ್ಗತ್ತ ಕಿಟಕಿ ಆಗಿದ್ದ ನೋಡ್ಕೊಂತ ಹೋಗೋದಿನ ನಿದ್ದೆ ಬರೋ ಮಟ. ಗಾಡಿ ಆಲ್ರೆಡಿ ಬಿಟ್ಟೆ ಐತಿ. ಬಸ್ ಸ್ಟ್ಯಾಂಡ್ ನ್ಯಾಗಿಂದ ಹೊರಗ ಬಂದೈತಿ ಅಂದ್ರ ಬರ್ತೈತಿ. ಈಗ ನೋಡ್ರಿ ಉಪಾಕಿನ ತಿನ್ನತಾಳ ನಾನು ಬೆಟ್ಟ ಕೆಸೆ ಆರೆಂಜ್ ನೋಡ್ರಿ. ಇಲ್ಲಿ ಹಂಗ ಹೊಡೆದ
ನಮ್ಮ ಮಮ್ಮಿ ಕೂಡ ಫೋನ್ ಮಾತಾಡೋದೀನಿ ನಾ ಸ್ಟಾರ್ಟ್ ಮಾಡಿದ್ವಿ. ಈಗ ಒಬ್ಬಾಕಿನ ಚಾಲು ಮಾಡ್ಬಿಟ್ಟ ಇಲ್ಲೇ ನಾಳೆ ಮಟ್ಟ 5 ಗಂಟೆ 6 ಗಂಟೆ ಮಟ್ಟ ಟ್ರಿಪ್ ಮಾಡ್ಬೇಕು. A few moments later. ಸೊ ಗೈಸ್ ಈಗ ನಾವು ನಿಪ್ಪಾನ ನಿಂತೇವ್ರಿ ಮತ್ತು ಇಲ್ಲಿ ಸ್ವಲ್ಪ ಪಾಪ್ಕಾರ್ನ್ ಇರ್ಕೊಂಡು ತೊಗೊಂಡ್ರಿ ಸ್ನ್ಯಾಕ್ಸ್ಗೆ ಇಲ್ಲಿ ರಿಸರ್ಚ್ಕೊಂಡು ನಿಲ್ಸಿರು. ಇನ್ನು ಮುಂದೆ ಗಾಡಿ ಹತ್ತುಂಡ್ರಿ ಮುಂದೆ ಬಂದ್ರಿ. ಹೇ ಗೈಸ್ ನಾವು ಇಲ್ಲಿ 9:15 ಮುಟ್ಟಿದ್ರಿ. ಯಾವ್ದು ಯಾವ ಊರು ಗೊತ್ತಿಲ್ಲ, ಬಟ್ ಇಲ್ಲಿ ನಿಂತಿದ್ದು ನೆನ್ಸಿರೋ ಊಟಕ್ಕಂತ. ಮತ್ತೀಗ ಊಟ ತಗೊಂಡವ್ರಿ ನೋಡ್ರಿ. ಇಲ್ಲೇ ಮಸ್ತ್ ಪನ್ನೀರ್ ಕೊಲ್ಲಾಪುರಿ ಐತಿ ಮತ್ತ ಈಗ ರೋಟಿ. ಈಗ ಊಟ ಚಾಲು ಮಾಡ್ತಾವ್ರಿ. ಹಸು ಅಂತ್ರು ಫುಲ್ ರಗಡ್ ಆಗೈತೆ ನಮ್ಗ. ಗಾಯ್ಸ್ ನೋಡ್ರಿ ಮನಿ ಕಂದನ್ ಅಂತ ನೋಡ್ರಿ ಇದ ಹೋಟೆಲ್ ಇಲ್ಲಿ ನಿಂತಿದ್ದು. ಈಗ ಊಟ ಅಂತ್ರು ಆತ. ಮತ್ ಇದು ಗರಂ ನೀರ್ ತಗೊಂಬಂದಿದ್ರಿ. ಮತ್ ಗರಂ ನೀರ್ ಕುಡಿಯಾತನಿ. ಇಲ್ಲೇ ನಮ್ ಗಾಡಿ ನಿಂತದ್ ನೋಡ್ರಿ ಅದ ಮುಂದ. ಹೋದ್ರೆ ಬೇಗ ದರ್ಶನ ಆಗುತ್ತೆ. ಈಗ ಜನ ಈಗ ಕಮ್ಮಿನ ಆಗುತ್ತೆ. ನಾ ಈಗ ಒಂದು ವಾರದಿಂದ ಹೋಗಿದ್ದೆ. ಬೆಳಗ್ಗೆ ಇಲ್ಲೇ ಸ್ನಾನ ಮಾಡ್ಕೊಂಡು ಬರ್ತಾರೆ. ಬೆಳಗಿನ ಟೈಮ್ ಸ್ವಲ್ಪ ಜನ ಇರಲ್ಲ, ಲೇಟ್ ಮಾಡೋದ್ರೆ ಸ್ವಲ್ಪ ಜನ ಬರ್ತಾರೆ. ಈಗ ಥಂಡಿಗೆ ಕಮ್ಮಿನ ಈಗ. ಹೌದ್ರಿ ಅಲ್ಲಿ ಹೋಗ್ರೆ ಬರ್ಬೇಕಾದ್ರೆ ಹತ್ಬೇಕಾದ್ರೆ ಹೋಗ್ಬೇಕಾದ್ರೆ ಬೆಳಗಾವಿ ಇಲ್ಲಿಂದ ಹತ್ತದೇನ್ರಿ. ಸೊ ಗೈಸ್ ಫೈನಲಿ ನೋಡ್ರಿ ಇಲ್ಲಿ ನಾವು 6:30ಗೆ ಇಲ್ಲಿ ಮುಟ್ಟಿದ್ರಿ. ಈಗ ಇಲ್ಲಿಂದ ತ್ರಿಯಂಬಕೇಶ್ವರ್ಗೆ ಬಸ್ ಹಿಡಿದ ಕೇಸಿ ಇಲ್ಲಿಂದ ಹೋಗೋರ. ಗಾಯ್ಸ್ ಈ ಟೈಮ್ ಒಳಗೆ ನಮ್ಗೆ ಸ್ವಲ್ಪ ಖಬರ್ ಇರಾಕಿಲ್ಲ. ನಮ್ಮ ಲಗೇಜ್ ಬಸ್ ಒಳಗೆ ಇತ್ತ. ಮತ್ತು ನಾವು ಮುಂದೆ ಹೋಗಿ ಬಸ್ ಒಳಗೆ ಕುಂಡಿರ್ತೇವ್ರಿ. ಚಲೋ ಆತ ಬಸ್ ಲೌಕರ್ ಬಿಡ್ಲಿಲ್ಲ ಅವ. ಆಮೇಲೆ 5 ನಿಮಿಷ ಬಿಟ್ಕೆ ಅಶ್ವಿನಿ ಏನೋ ತೆಗಿತಾಳು ರೀ ಬ್ಯಾಗ್ ಎಲ್ಲ ಐತಂತ ಕೇಸಿ ನಾ ದೋ ಅಲ್ಲಿಂದ ಓಡ್ ಕೇಸ್ ಬಂದ್ ಕೇಸ್ ಮತ್ತೆ ಬ್ಯಾಗ್ ತೊಗೊಂಡು ವಾಪಸ್ ಅಲ್ಲಿ ಹೋಗ್ಯ ನೋಡ್ರಿ. ಇಲ್ಲಿ ಐತೆ ನೋಡ್ರಿ ಬ್ಯಾಗ್ದ. ಫೈನಲಿ ನಮ್ಮ ಬ್ಯಾಗ್ ನಾವು ತೊಗೊಂಬಂದ್ರಿ. ಚಲೋ ಆತ ಈ ಬಸ್ ಅಡಿಗಾಡ್ಲಿ ಲೌಕರ. ಇಲ್ಲಂದ್ರೆ ಮತ್ತೆ ದೊಡ್ಡ ಸೀನ್ ಆಗಿ ಹೋಗ್ತೈತ್ರಿ ಇದೆಲ್ಲ. ಗೈಸ್ 41 ನಿಮಿಷ ಆತ್ರಿ. ಕರೆಕ್ಟ್ ನಮಗೆ ನಾಸಿಕ್ ಬಸ್ ಸ್ಟ್ಯಾಂಡಿಂದ ತ್ರಿಯಂಬಕೇಶ್ವರ್ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ರಿ. ಮತ್ತು ನಮಗೆ ಟಿಕೆಟ್ ಎಷ್ಟಕ್ಕೆ ತೊಗೊಂಡಾರಂದ್ರೆ 60 ಒಬ್ಬರಿಗೆ 56 ರೂಪಾಯಿ. ಹಾಂ, ಒಬ್ರಿಗೆ 56 ರೂಪಾಯಿ ನಮಗೆ ಬಿದ್ದೈತ್ರಿ. ನೋಡ್ರಿ ಇದ ಬಸ್ AC ಬಸ್ ಐತ್ರಿ. ಇದು ಮಹಾರಾಷ್ಟ್ರದ. ಸೊ ಈಗ ನಾವು ಮುಟ್ಟಿದ್ದು ಇನ್ನು ಗುಡಿ ಕಡೆ ಹೋಗೋಣ್ರಿ. ಫುಲ್ ಎಕ್ಸೈಟೆಡ್ ಆಗತ್ತಿ ದರ್ಶನ ತಗೋಬೇಕೀಗ. ಈ ಗಾಡಿ ನೋಡ್ರಿ ಮೋಡಿಫಿಕೇಶನ್ ಹೆಂಗೆ ಮಾಡ್ಯಾರ ಮಸ್ತ್. ಗೈಸ್ ಈಗ ನಾವು ಬಸ್ ಸ್ಟ್ಯಾಂಡ್ಗೆ ಡೈರೆಕ್ಟ್ ಮನೆಗೆ ರೂಮ್ನಾಗ ಬಂದ್ರಿ. ಮತ್ತು ಇದು ನಮಗೆ ರೂಮ್ ಕೊಟ್ಟಾರೆ ನೋಡ್ರಿ ಎಷ್ಟು ಚಂದ ಐತಿ. ಹಿಂಗೆ ರೂಮ್ ಐತ್ರಿ. ಮತ್ತು ಇಲ್ಲಿ ಹಾಸಿಗೆ ಎಲ್ಲ ಅದಾವೆ. ಇವರು ಎಲ್ಲ ಇವ್ರೂ ಅದಾವು. ಹಿಂಗೆ ಒಂದು ರೂಮ್ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಹಿಂಗೆ ರೂಮ್ ಕೊಡ್ತಾರೆ. ಮತ್ತು ಇಲ್ಲಿ ಚಾರ್ಜಿಂಗ್ ಹಚ್ಕೊಳಕ್ಕೆ ಸ್ವಿಚ್ಗಳು ಕೊಡ್ತಾರೆ. ಸೊ ಗೈಸ್ ಚಲೋ ಐತ್ರಿ. ಮತ್ತೀಗ ಗುರೂಜಿ ಏನಂತಾರಂದ್ರೆ ಅವ್ರು ಕೂಡೊಳಗೆ ಜಾಗ ಮಾಡುವ ಅಂತಾರೆ. ಸೊ ಈಗ ಹೊಕ್ಕಿಸ್ಕೊಂಡು ಜಾಗ ಮಾಡಿ ಬರ್ತೀವಿ. ಆಮೇಲೆ ನಿಮ್ಗೆ ತೋರಿಸ್ತೇನೆ ರೀ ನಾವು ಎಲ್ಲಿ ಬಂದೆವು ಏನು ಬಂದೆವು ಅಂತ ನಿಮಗೆಲ್ಲ ಗೊತ್ತಾಗೈತಿ. ಸೊ ಗೈಸ್ ಹಿಂಗೆ ವೇಟ್ ಮಾಡಿರಿ ನಮ್ಮ ಬ್ಲಾಗ್ ಒಳಗೆ. ಮತ್ತು ನಿಮಗೆ ಪಕ್ಕನ ಎಲ್ಲ ತೋರಿಸ್ತೀನಿ ನಾವು ಎದಕ್ಕೆ ಬಂದೆವು ಏನು ಬಂದೆವು ಎಲ್ಲ ಅಂತ. ಸೊ ಈಗ ಹೊಕ್ಕ ಜಾಗ ಮಾಡಿ ಬರ್ತೀವಿ ರೀ. ಫ್ರೆಶ್ ಆಗಿ ಬರ್ತೇವೆ. ಆಮೇಲೆ ನಿಮ್ಗೆ ಸಿಗ್ತಾರೆ. ಓಕೆ, ಅದು ಮತ್ತು ತಂಡ ನೀರಾಗ್ರಿ. ಇಂಥ ಟೈಮ್ನಾಗ 7-7:30 ಆಗಿರ್ಬೇಕು. ಈಗ ಥಂಡ ಇಷ್ಟ ಐತ್ರಲ್ಲ. ಈಗ ಹೋಗಿ ತಣ್ಣೀರು ಮಾಡೋಣಂತ ನಾವು ತೊಳ್ರಿ. ಈಕಿದ ನಾನಂತ ನೀ ಗರಂ ನೀರು ಮಾಡೋಣಂತ. ಈಗ ಏನಂತ ಇಲ್ಲ ನಾವು ಇಲ್ಲಿ ಥರ ಬಂದೆವು ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನಾವು ಎಲ್ಲ ಬಂದೇವು ಅಂತ ಹೇಳೋಣ ಆಮೇಲೆ ಹೇಳೋಣ. ಓಕೆ ಗೈಸ್ ಈಗ ಹೋಗಿ ಬರ್ತಾರೆ. ತಣ್ಣೀರು ಮಾಡ್ಕೊಂಡು ಎಲ್ಲರೂ ಮಾಡ್ಕೊಂತ ಬರುತ್ತೀರಿ ಇನ್ನು ಅಲ್ಲಿ. ಓಕೆ ಗೈಸ್ ನೋಡ್ರಿ ಈಗ ನಾವು ಹೊರಗೆ ಬಂದು ಈಗ ಮತ್ತು ಅಲ್ಲಿ ಕಾಣದಿತ್ತರಲ್ಲ ಜ್ಯೋತಿರ್ಲಿಂಗ ನೋಡ್ರಿ ಅಲ್ಲಿ. ಈಗೆಲ್ಲ ಗೊತ್ತಾಗಿರ್ಬೇಕು ಎಲ್ಲರಿಗೂ. ಕುಂಡು ಅಲ್ಲೇ ಐತೆ ನೋಡ್ರಿ. ಅಲ್ಲೇ ಜಾಗ ಮಾಡೋದು. ಗೈಸ್ ನೋಡ್ರಿ ಇದು ಹಿಂಗೈತೆ ನೋಡ್ರಿ ಇದು ಕುಂಡು. ಅದು ಮಾಡಿದ್ರಿ ಫುಲ್ ತಂಪು ನೀರಾಗ. ಈಗೇನ್ ಅನಸ್ತ ಪೆಲ ಸ್ಟಾರ್ಟಿಂಗ್ ಬಾಕಡೆ ಅನ್ಸಾಯ್ತ. ಇಲ್ಲಿ ನೋಡ್ರಿ ಜನಗಳು ಎಷ್ಟಾಗೊಂಡದಾರ. ಅಷ್ಟು ನಿಂಗೆ ಹೆಂಗ ಅನ್ಸಿದ್ಲೆ? ನಾನಂತ್ರ ಹೆದರಿ ಪೂರ್ತಿ ಮುಳುಗೇ ಇಲ್ಲ ರೀ. ನಮ್ಮಿ ಜುಣು ಜುಣು ಹೌದಾ ಮುಳುಗಿದ್ನಲ್ರಿ. ಥಂಡಿ ಇದ್ದಿದ್ದಕ್ಕೆ ಒಮ್ಮೆ ಉಸಿರುಗಟ್ಟದಂಗ ಆಗ್ಬಿಡ್ತು. ಹೌದಾ ನನಗ್ ಪೆಲ ಏನು ನಂಗೆ ಭಾಳ ಥಂಡೆ ತಾಗತ್ತಿತ್ತ. ಬಟ್ ಅಲ್ಲಿ ಅದ್ರೊಳಗೆ ಇಳಿದ್ನಿಲ್ಲ. ಈಗೇನು ಮುನ್ಗಬೇಕಲ್ಲ ಏನು ತೇರ್ ಮಾಡಕ್ ಬರ್ತದೆ. ಸೊ ಈಗ ಏನು ಫರಕ್ ಬೀಳಾತ.
ನಾ ಅಂತೂ ಯಾವತ್ತು ಹಿಂಗೆ ತಂಪು ನೀರು ಯಾವತ್ತು ಮಾಡಿಲ್ಲ. ಈ ಟೈಮ್ನಾಗ 7 ಆಗೈತು, 8:30 ಆಗೈತಿ. 8:30 ಆಗೈತಾ? ಹಾಂ 8:30 ಆಯ್ತು ನೋಡ್ರಿ. ಖರೆ ಈಗ ಏನು ಅನ್ಸೋದು ನನಗೆ, ಬೇರೆ ಎರಡು ಥಂಡಿ ಅನ್ಸಾಯ್ತು. ಸೊ ಗೈಸ್ ಬಂದು ರೀ ಈಗ ನಮ್ಮ ರೂಮ್ ಕಡೆ ನೋಡ್ರಿ, ಇದ ರೂಮ್ ಇಲ್ಲಿ ಮ್ಯಾಗ ಹೋಗ್ಬೇಕು. ಸ್ವಲ್ಪ ತಲೆ ಬಾಚ್ರಿ, ಯಾಕಂದ್ರ ನಮ್ಮ ಶಿವಪ್ಪನ ಪಾರ್ವತಿ ರೆಡಿ ಮಾಡ್ತಿದ್ದ. ಯಾವಾಗ ಒಂದ್ಸಲ ಪಾರ್ಸಲ ಒಂದೇ ಸಲ ಮಾಡಿಲ್ಲ ಹಂಗಂತ ನೀವು ಒಂದೇ ಸರಿ ಮಾಡೋರೇನೆ ಈಗ. ಅದಕ್ಕೆ ಆತ ನೋಡ್ರಿ ಫ್ರೆಂಡ್ಸ್, ಮದುವೆ ಆದ್ಮೇಲೆ ಏನೇನು ಮಾಡ್ಬೇಕೈತಿ, ನಮ್ಮ ತಲೆದೂ ನಾವು ಹಿಕ್ಕೊಳ್ಬೇಕೈತಿ, ಮತ್ತು ನಮ್ಮ ಶ್ರೀಮತಿ ಅವರ ತಲೆದೂ ನಾವು ಹಿಕ್ಬೇಕಾಕಿದ್ರಿ. ಅದಕ್ಕೆ ಸಿಂಗಲ್ ಇದ್ದಾಗ ಬೆಸ್ಟ್ ಇರ್ತೇವೆ, ಮದುವೆ ಆದ್ಮೇಲೆ ಡಬಲ್ ಕೆಲಸ ಹಾಕವು. ಸಿಂಗಲ್ ಇದ್ದಾಗ ಒಂದೇ ಕೆಲಸ ಹಾಕೈತಿ ಅಂದ್ರೆ ಆ ಥರ ಹಂಗೆ. यही नहीं अभी और सुनिए. ಸೊ ಗೈಸ್ ಈಗ ರೆಡಿ ಆದ್ಮೇಲೆ ಡೈರೆಕ್ಟ್ ಹೋದು ದರ್ಶನ ತಗೋತೀವಿ, ನಿಮಗೂ ತೋರಿಸ್ತೀವಿ. ಅಂದ್ರೆ ಗುಡಿ ಹೆಂಗೆ ಕಾಣ್ತೈತಿ, ಏನೈತಿ ಅನ್ನೋದೆಲ್ಲ ತೋರಿಸ್ತೀವಿ. ಇದು 12 ಜ್ಯೋತಿರ್ಲಿಂಗ ಒಳಗೆ ಅದ್ರಾಗ ಒಂದು ಜ್ಯೋತಿರ್ಲಿಂಗ. ಮತ್ತು ನಾವು ನೋಡೋ ಜ್ಯೋತಿರ್ಲಿಂಗ ಎಷ್ಟನೇ ಇಸ್ವಿನಾಗ ಇದು 2ನೇದ್ರಿ ನೋಡ್ರಿ. ನಾವು ಒಂದ್ಸಲ ಕಾಶಿ ಒಳಗೆ ಕಾಶಿ ವಿಶ್ವನಾಥ ನೋಡಿದ್ವಿ, ಇದು ನಮ್ದು 2ನೇ ಜ್ಯೋತಿರ್ಲಿಂಗ. ಗಾಯ್ಸ್ ಈಗ ನಾವು ರೆಡಿ ಆಗ್ಯವು ನೋಡ್ರಿ. ಹಿಂಗೆ ಟ್ರೆಡಿಷ್ನಲ್ ಆ್ಯಕ್ಚುಲಿ ನನಗೆ ಅದು ರಿಷಬ್ ಶೆಟ್ಟಿ ಜೊತೆ ಇದನ್ನ ಹಾಕೋಬೇಕಾಗಿತ್ತಲ್ಲ, ಕರೆ ಅದನ್ನು ಮಾಡ್ಕೊಂಡು ಆಮೇಲೆ ತೊಗೋದೇ ನಮಗೆ ಇಲ್ಲೇ ಅಲ್ರಿ. ಸೊ ಈಗ ಹಿಂಗೆ ರೆಡಿ ನೋಡ್ರಿ ಮಸ್ತ್ ಅದ್ರ ನೋಡ್ರಿ Women. ಫ್ರೆಂಡ್ಸ್, ನಾವೀಗ ಇದ ವಡ ಅಂತ್ರಿ ಇದ ಮತ್ತ ಇದ ಬ್ರೆಡ್ ಕಟ್ಲೆಟ್ಲೆ ಪಾವ್ ವಡ. ಹಾ, ಸೊ ಇದನ್ನ ತಗೊಂಡ್ರಿ 60 ರೂಪಾಯಿ ರೀ. ಮಸ್ತ್ ಐತ್ರಿ ಇದ. ಈಗ ಟೇಸ್ಟ್ ಮಾಡಿ ನೋಡೋಣ. ಹಾ ಸರ್, ಮಾಡಿ ನೋಡೋಣ ಟೇಸ್ಟ್. ಮೊದ್ಲು ತಿನ್ನೋಣ. ಹಾ, ಟೇಸ್ಟ್ ಮಾಡಿ ನೋಡಲ್ಲ. ಮಸ್ತ್ ಇದೆ. ಸೊ ಗೈಸ್ ಈಗ ವಿಡಿಯೋ ಬಂದ್ ಮಾಡಿ ನಾನು ತಿಂದ್ರೇನ್ರಿ, ಹಸು ಬಾಗಡಾಗಿರಿ. ಗೈಸ್ ಈಗ ನಾವ ಒಂದ್ ಪೈನಾಪಲ್ ಒಂದು ಆರೆಂಜ್ ಜ್ಯೂಸ್ ತಗೊಂಡೇವ್ರಿ. 60 ರೂಪಾಯಿ ಒಂದ್ ಗ್ಲಾಸ್ ಅಂತ, ಯಾವ್ದು ಬೇಕಾದ ಜ್ಯೂಸ್. ಸೊ ಈಗ ಟೇಸ್ಟ್ ಮಾಡಿ ನೋಡ್ರಿ. ಈಗ ನಾಷ್ಟ ಮಾಡಿದ್ವು. ಈಗ ಚಾ ಬದ್ಲಿ ಇದನ್ನ ಕುಡಿ ಚಲೋ ಹೆಲ್ದಿ ಇರ್ತದ ಅಂತ ಕೇಸಿ ತಗೊಂಡೆವು. ಸೊ ಈಗ ಕುಡ್ದು ನೋಡೋಣ. ನೋಡ್ರಿ ಗೈಸ್, ಇದು ಬಸ್ ಸ್ಟ್ಯಾಂಡ್ನಾಗ ನಿಂತೈತಿ ಗಾಡಿ. ಈಗ ಬಿಡ್ತಾರ್ರಿ ಇವ್ರ. ಇನ್ನೊಬ್ಬ ಬರೋ ಅದಾನ. ಏನಂತಾರ ಅದಕ್ಕೆ, ಇನ್ನೊಬ್ರು ಕಸ್ಟಮರ್ ಅಲ್ಲೇ, ಇನ್ನೊಂದು ಪ್ಯಾಸೆಂಜರ್. ಸೊ ಗೈಸ್ ಇನ್ನೊಬ್ಬ ಪ್ಯಾಸೆಂಜರ್